ಹೆಂಗಿರುತ್ತಲ್ಲ ಧ್ವನಿ ಹಂಗ ಇರ್ಬೇಕಾ? ಹಂಗಿರ್ಬೇಕಲ್ವಾ? ಭಾರತ್ ಮಾತಾಕ್ಕೆ ವಿಬಿಜಿ ರಾಮ್ಜಿ ಅಂತೀನಿ, ಜಾರಿಗೆ ಬರಲಿರ್ಬೇಕು. ವಿಬಿಜಿ ರಾಮ್ಜಿ, ವಿಬಿಜಿ ರಾಮ್ಜಿ. ನೋಡಿ, ನಮ್ಮ ಹಳ್ಳಿಗಳಲ್ಲಿ ನಾವೆಲ್ಲ ಕೆಲಸಕ್ಕೆ ಹೆಚ್ಚು ಹೆಣ್ಣು ಮಕ್ಕಳು ಹೋಗೋದು. ಹೌದಾನೆ? ಇಲ್ಲಿ ಇರ್ತಕ್ಕಂಥ ತಾಯಿಯಂದ್ರು ಹೌದಲ್ವಾ? ಒಂಚೂರು ಕೈ ಎತ್ತಿ ನೋಡ, ಯಾರ್ಯಾರು ಹೋಗ್ತೀರಿ ಅಂತ ಎಲ್ಲರೂ. ಹಾ, ವೆರಿ ಗುಡ್. ಆದ್ರೆ ಈಗ ನಾನು ಬಿಬಿಜಿ ರಾಮ್ಜಿ ಜಾರಿಗೆ ಬರಲಿ ಅಂದ್ರೆ ನೀವು ಸುಮ್ಮನೆ ಇದ್ರಿ. ನೀವು ಜೋರಾಗಿ ಹೇಳ್ಬೇಕಲ್ಲ, ಬಿಬಿಜಿ ರಾಮ್ಜಿ ಸಾಲು. ಇನ್ನು ನಾಳೆ ರಾಜ್ಯ ಸರ್ಕಾರದವರಿಗೆ ಕುತ್ತಿಗೆ ಕೈ ಹಿಡಿದು ಕೇಳಬೇಕು, ಕೊಡು ನನಗೆ ಸಂಬಳ, ಯಾಕೆ ನಿಲ್ಲಿಸ್ತಾ ಇದೀನಿ ಅಂತ ಕೇಳೋದು ಯಾರು? ನೀವು. ಬಿಬಿಜಿ ರಾಮ್ಜಿ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೆ ಚುರುಕು ಮುಟ್ಟಿಸ್ತಾ ಇದ್ದಾರೆ. ಬೆಳಿಗ್ಗೆ ಬೀದರ್ ಇದ್ರೆ ಸಂಜೆ ಶಿವಮೊಗ್ಗ, ರಾತ್ರಿ ಮತ್ತೆ ಹೊಸಪೇಟೆ. ವಿಜೇಂದ್ರ ಎಲ್ಲಿದ್ದಾರೆ ಟಿಪಿ ನೋಡಿದ್ರೆ ಗೊತ್ತಾಗತ್ತೆ. ದಿನ 400-500 ಕಿಲೋಮೀಟರ್ ಓಡಾಡುವಂತ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಅವರೇ, ನಾನ್ ಜೋರಾಗಿ ಹೇಳಿದೆ, ನೀವೆಲ್ಲ ಚಪ್ಪಾಳೆ ಹೊಡಿತೀರಿ ಅಂತ ಹೊಡಿಲೇ ಇಲ್ಲಪ್ಪ. ಯಾಕೆ ಹೇಳಿದೆ ಅಂದ್ರೆ ಹುಡುಗಾಟ ಏನ್ರಿ, 400-500 ಕಿಲೋಮೀಟರ್ ವಾಹನದಲ್ಲಿ ಚಾಲನೆ ಮಾಡುವಂತದ್ದು. ನಮ್ಗೊಂದ್ ದಿವಸ ಬೆಂಗಳೂರಿಗೆ ಹೋಗಿ ಬಂದ್ಬಿಟ್ರೆ ಮಾರನೇ ದಿವಸ ಯಾರು ಇಲ್ಲಪ್ಪ ನಾವೊಂದು 5 ಗಂಟೆ ಜರ್ನಿ ಆಗಿದ್ರೆ ಸ್ವಲ್ಪ ಹೊತ್ತು ಆಗಲ್ಲಪ್ಪ, ಸುಮ್ಮನೆ ಸಂಜೆ ಮೇಲೆ ಬರ್ತೀವಿ ಅಂತೀವಿ. ನೋಡಿ ಯಾರಪ್ಪ ಹೇಳಿದ್ದು? ಹಾಗೆ ಈ ಒಂದು ವಿಬಿಜಿ ರಾಮ್ಜಿ, ನಾನು ವಿಬಿಜಿ ರಾಮ್ಜಿ ಬಗ್ಗೆ ಒಂದ್ 4-5 ಪಾಯಿಂಟ್ ಹೇಳೋಣ ಅನ್ಕೊಂಡಿದ್ದೆ. ಹೆಂಗಾಗ್ಬಿಟ್ಟಿದೆ ಹೊನ್ನಾಳಿ ತಾಲೂಕಲ್ಲಿ, ಯಾರ ಬಿಜೆಪಿ ಹೋಗಿ ಯಾರ ಮನೆಗೆ ಹೋಗಿ ಎಬ್ಬಿಸ್ಬಿಟ್ರೆ ಬಿಬಿಜಿ ರಾಮ್ಜಿ ಎಲ್ಲ ಬರ್ತೀನಿ ಬಿಡು ಅಂದ್ಬಿಡ್ತಾರೆ. ಅಂದ್ರೆ ಬಿಬಿಜಿ ರಾಮ್ಜಿ ಅನ್ನೋದು ಬಹಳಷ್ಟು ಕಡೆ ಜನಗಳಿಗೆ ಇನ್ನೂ ಗೊತ್ತಿಲ್ಲ, ಹೇಳ್ಬೇಕು. ಮೊನ್ನೆ ಯಾವ್ದೋ ಒಂದು ವೆಬೆಕ್ಸ್ ಮೀಟಿಂಗ್ ನಲ್ಲಿ ನಾನು ಮಾತಾಡ್ತಾ ಇದ್ದೆ ರೇಣಕಣ್ಣ. ಆ ವೆಬೆಕ್ಸ್ ಮೀಟಿಂಗ್ ನಲ್ಲಿ ಸ್ವಾಗತ ಮಾಡೋರು ವಿಬಿಜಿ ರಾಮ್ ಅವರ ಅಂತ ಹೇಳ್ತಿದ್ರು. ಪಾಪ ರಾಮ್ಜಿ ಅಂದ್ರೆ ನಾವೆಲ್ಲ ರಾಮ್ ಅಂದ್ರೆ ದೇವ್ ರಾಮ್ ಅದಲ್ಲ, ಇದು ವಿಕಸಿತ ಭಾರತ ರೋಜ್ಗಾರ್ ಗ್ಯಾರಂಟಿ ಮತ್ತು ಆಜೀವಿಕಾ ಮಿಷನ್ ಅಂತ ಇದೇನು RAM ಅಂತ ಬರುತ್ತೆ, ಅದಕ್ಕೆ ಇದು ರಾಮ್ಜಿ ಅಂತ ಬಂದಿರ್ತಕ್ಕಂಥದ್ದು. ಬಹಳಷ್ಟು ಜನ ಗೊತ್ತಿಲ್ಲ. ನಮ್ಮ ಬಿಜೆಪಿ ಅವ್ರಿಗೆ ಏನಾಗಲಿ, ನರೇಂದ್ರ ಮೋದಿ ಐಡಿಯಾ ಮಾಡಿ ರಾಮ್ ಅಂತ ಸೀಟ್ ಕೊಟ್ರು ಅಂತ ಬಹಳಷ್ಟು ಜನ ಮಾತಾಡ್ತಾರೆ. ಆದ್ರೆ ಅದು ಹಾಗೆ ರಾಮ್ ಬಂದಿಲ್ಲ, ಅದು ಅದರೊಳಗೆ ಬಂದಿರ್ತಕ್ಕಂಥದ್ದು ವಿಬಿ ಅಂದ್ರೆ ವಿಕಸಿತ ಭಾರತ, ರೋಜ್ಗಾರ್ ಗ್ಯಾರಂಟಿ ಅಂದ್ರೆ ಉದ್ಯೋಗ ಗ್ಯಾರಂಟಿ, ಆಜೀವಿಕಾ ಮಿಷನ್ ಅಂದ್ರೆ ಜೀವನೋಪಾಯವನ್ನು ಹೆಚ್ಚು ಮಾಡುವಂತದ್ದು. ಹಿಂದೆ ಸಾಕಷ್ಟು ಯೋಜನೆಗಳು ಬಂತು ನಮ್ಗೆಲ್ಲ ಹಳ್ಳಿಗಳಲ್ಲಿ ಉದ್ಯೋಗ ಗ್ಯಾರಂಟಿ ಕೊಡೋಕ್ಕೋಸ್ಕರ, ನಮ್ಗೆಲ್ಲ ಗೊತ್ತಿದೆ. ಆ ಉದ್ಯೋಗ ಗ್ಯಾರಂಟಿ ಯೋಜನೆಗಳು ಸಾಕಷ್ಟು ಬಂದ್ರು ಕೂಡ ಏನಾಗ್ತಿತ್ತು, ಕಳೆದ 2006ರಲ್ಲಿ ಮನ್ರೇಗಾ ಬಂದಿತ್ತು, ಮನ್ರೇಗಾ ಯೋಜನೆ ನಡೀತಾ ಇತ್ತು. ಏನಾಗ್ತಿತ್ತು ಅಲ್ಲಿ? ಬರೇ ಡೂಪ್ಲಿಕೇಟ್ ಹೆಸರುಗಳು ರಿಜಿಸ್ಟರ್ ಆಗಿ ದುಡ್ಡು ಡ್ರಾ ಮಾಡ್ತಾ ಇದ್ರು, ಯಂತ್ರೋಪಕರಣ ಉಪಯೋಗಿಸ್ತಿದ್ರು, JCB, ಇಟಾಚಿ, ಅಲ್ಲೊಳಗೆ ಕಾಲುವೆ ತೆಗೆಯೋದ್ರು, ನೀರಾವರಿ ಯೋಜನೆ ಮಾಡೋದ್ರೊಳಗೆ ಹೂಳೆತ್ತು ಎಲ್ಲ ಕೆಲಸ ಮಾಡ್ಬಿಡ್ತಿದ್ರು. ರಾತ್ರಿ ಬಿಲ್ ಹೆಸರುಗಳಲ್ಲಿ ಡಮ್ಮಿ ಹೆಸರುಗಳಲ್ಲಿ ಬಿಲ್ ಮಾಡೋದು, ಡ್ರಾ ಮಾಡ್ಕೊಂಡು ಹೋಗೋದು. ಹೀಗೆ ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗಿದ್ದನ್ನ ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ 2-3 ವರ್ಷಗಳಿಂದ ಗಮನಿಸ್ಬಿಟ್ಟು ಈ ಭ್ರಷ್ಟಾಚಾರ ನಿಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಯೋಚನೆ ಮಾಡಿ ಬಂದಿರ್ತಕ್ಕಂಥದ್ದು ವಿಬಿಜಿ ರಾಮ್ಜಿ. ವಿಬಿ ಅಂತಂದ್ರೆ ವಿಕಸಿತ ಭಾರತ್. ನಮ್ಗೆಲ್ಲ ಗೊತ್ತಿದೆ, ಮಾನ್ಯ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆದ್ಮೇಲೆ ಈ ಪದವನ್ನ ಜಾಸ್ತಿ ಹೇಳ್ತಾ ಇದೀವಿ. ಯಾವ ಪದ? ಯಾವ ಪದ? ಯಾವ ಪದ? ನೀವ್ ಹೇಳ್ಬೇಕು, ನಾ ಬಿಡಲ್ಲ. ಯಾವ ಪದ? ವಿಕಸಿತ ಭಾರತ. ನಮ್ಮ ದೇಶವನ್ನ ಅಭಿವೃದ್ಧಿಶೀಲ, ಅಭಿವೃದ್ಧಿ ಹೊಂದಿದ ದೇಶ ಮಾಡಕ್ ಹೊರಟಿದ್ದಾರೆ. ಈಗಿರ್ತಕ್ಕಂಥದ್ದು ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಇಡೀ ವಿಶ್ವದಲ್ಲೇ ದೊಡ್ಡ ಆರ್ಥಿಕ ಶಕ್ತಿ ಇರೋದು ಮಾಡಕ್ ಹೊರಟಿದ್ದಾರೆ. ಅದು ಎಲ್ಲಿಂದ ಸಾಧ್ಯ? ಬರೇ ಬೆಂಗಳೂರಿಂದ ಆದ್ರೆ ಆಗೋದಿಲ್ಲ, ಮೈಸೂರಿಂದ ಆದ್ರೆ ದಾವಣಗೆರೆ ಆಗಲ್ಲ, ಅದು ಹಳ್ಳಿಗಳಲ್ಲಾಗಬೇಕು. ಆ ಹಳ್ಳಿಗಳ ಆರ್ಥಿಕತೆ ಹೆಚ್ಚಾಗಬೇಕು ಅಂತ ಹೇಳಿ ಈ ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೆ ತಂದು ಇದರೊಳಗೆ 4 ಅಂಶಗಳನ್ನ ಬದಲಾಯಿಸಿದ್ದಾರೆ. ನಮ್ಗೆಲ್ಲ ಗೊತ್ತಿರಬೇಕು. ಮೊದಲನೇ ಯಾವುದು? 100 ದಿವಸ ಉದ್ಯೋಗ ಇದ್ದೀರಿಗೆ ಎಷ್ಟು ಕೊಡ್ತಾ ಇದ್ದಾರೆ? ಎಷ್ಟು ಕೊಡ್ತಾ ಇದ್ದಾರೆ? ನೀವ್ ಹೇಳೋದನ್ನ ಕೇಳಲ್ಲ,
125 ದಿನ ಸಂಬಳ ವೇತನ ಎಷ್ಟು ಕೊಡ್ತಾ ಇದ್ರು? ಮೊದಲಿತ್ತು 350 ಇತ್ತು, ಈಗ 374 ರೂಪಾಯಿ ಕೊಡ್ತಾ ಇದ್ದಾರೆ. 60 ದಿವಸ ಹಳ್ಳಿಗಳಲ್ಲಿ ಬೇರೆ ಜಮೀನು ಕೆಲಸಕ್ಕೂ ಹೋಗಿ, ಉದಾಹರಣೆಗೆ ನಾನಪ್ಪ, ನಂದೊಂದು 2 ಎಕರೆ ಜಮೀನಿದೆ, ನಾನು ದಿನಾ ವಿಬಿಜಿ ರಾಮ್ಜಿಗೆ ಮನ್ರೇಗಾಕ್ ಹೋಗ್ಬಿಟ್ರೆ ನಮ್ ಗಂಡ ಬಿಡ್ತಾನ? ಬಾಯಿಲಿ ಅಲ್ಲೇನು ಹೋಗ್ತೀನಿ, ನಮ್ಮನೆ ಕೆಲಸ ಮಾಡು ಅಂತಾನೆ. ಸಂಕಟ ಅದು ಬಿಡಕ್ಕೆ. ನಿಮ್ಮನೆ ಕೆಲಸ ಮಾಡಕ್ಕೂ 60 ದಿವಸ ರಜಾ ಕೊಡ್ತಾರೆ. ಇದರೊಳಗೆ 1 ವಾರದೊಳಗೆ ಸಂಬಳ ಕೊಡುವಂತದ್ದು. ಬರೀ ಇಷ್ಟೇ ಅಲ್ಲ, ಸಂಬಳ ಗ್ಯಾರಂಟಿ ಅಲ್ಲ, ನಮ್ಮ ಹಳ್ಳಿಯ ಗ್ರಾಮೀಣ ಬದುಕಿನ ಜೀವನೋಪಾಯ ಹೆಚ್ಚು ಮಾಡುವಂತದ್ದು. ನಿಮ್ಮನೆಲ್ಲ ಹೊಲಿಗೆ ಮಿಷನ್ ತಗೊಳ್ತೀವಿ, ಅದಕ್ಕೆ ಸಾಲ. ಇನ್ನು ಈ ರೀತಿ ಯೋಜನೆಗಳು ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಯೋಜನೆ, ಇದನ್ನ ಜಾರಿಗೆ ತರಬೇಕು ಅಂತ ಹೇಳಿ ರಾಜ್ಯದಲ್ಲಿ ಹೊರಟಿದೀವಿ. ಆದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಒಪ್ತಾ ಇಲ್ಲ. ಯಾಕೆ ಅಂತಂದ್ರೆ ಹಿಂದೆ ಮನ್ರೇಗಾದಲ್ಲಿ 90% ಕೇಂದ್ರ ಕೊಡ್ತಿತ್ತು, 10% ರಾಜ್ಯದಿತ್ತು. ಹಂಗಾಗಿ ಎಲ್ಲರೂ ಹೊಡೆದ ದುಡ್ಡು ಬೇಕಾಗಿತ್ತು. ಈ ರಾಜ್ಯ 40% ಕೊಡಬೇಕಾಗಿದೆ. ಹಾಗಾಗಿ ಮನೆ ಸಿದ್ದರಾಮಯ್ಯನವರಿಗೆ ಶುರುವಾಗ್ಬಿಟ್ಟಿದೆ, ಇದಕ್ಕೆ ಬೇರೆ 40%. ಎಲ್ಲಪ್ಪ ದುಡ್ಡು ಹಾಕ್ಲಿ ಅಂತ ಹೇಳ್ಬಿಟ್ಟು ಅವ್ರೇನ್ ಹೇಳ್ತಾರೆ, 2ನೇ ಸಲ ಮಹಾತ್ಮ ಗಾಂಧಿ ಕೊಂಡ್ರು, ವಿಬಿಜಿ ರಾಮ್ಜಿನ ತಂದ್ಬಿಟ್ಟು ಕೊಂದ್ಬಿಟ್ರು, ಮಹಾತ್ಮ ಗಾಂಧಿ ಹೆಸರನ್ನೇ ತಂದ್ಬಿಟ್ರು ಅಂತ ಹೇಳಿದ್ರು. ಇದರಿಂದ ಉದ್ಯೋಗ ಸಿಗಲ್ಲ ಅಂತ ದುಡ್ಡಾಗ್ತಾ ಇದ್ದಾರೆ. ಇದೆಲ್ಲ ತಪ್ಪು ಕಲ್ಪನೆನ ಹೊರಗೆ ತರಬೇಕು ಅಂತ ಹೇಳಿ ಮಾನ್ಯ ರೇಣುಕಾಚಾರ್ಯ ಅವರು ಈ ತಾಲೂಕಿನಲ್ಲಿ, ಈ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಗೆ ಬಂದು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಪುಣ್ಯದ ಕೆಲಸದ ಬಗ್ಗೆ ತಮಗೆಲ್ಲ ವಿವರಣೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚು ವಿವರಣೆ ಕೊಡುವಂತದ್ದಿದೆ, ಸಮಯ ಕಡಿಮೆ ಇದೆ. ನಾವೆಲ್ಲರೂ ಕೂಡ ದಯಮಾಡಿ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಈ ವಿಬಿಜಿ ರಾಮ್ಜಿ ಯೋಜನೆಯನ್ನ ಸಹರ್ಷದಿಂದ ಸ್ವೀಕರಿಸಬೇಕು. 4 ಜನಕ್ಕೆ ಹೇಳಬೇಕು, ನಮ್ಮ ಜೀವನೋಪಾಯ ಉದ್ಧಾರ ಮಾಡೋಕೆ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ ಅವರಿಗೆ ಅಭಿನಂದನೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅನ್ನೋ ಒಂದು ಆಶೀರ್ವಾದ ಕೊಡುವಂತ ಕೆಲಸ ನೀವೆಲ್ಲ ಮಾಡಿದ್ರೆ ಮಾತ್ರ ಈ ವಿಬಿಜಿ ರಾಮ್ಜಿ ಜಾರಿಗೆ ತಂದಿದ್ದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಒಂದೇ ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ. ಮಾನ್ಯ ರೇಣುಕಾಚಾರ್ಯ ಅವರು ಈ ವಿಬಿಜಿ ರಾಮ್ಜಿ ಯೋಜನೆಯನ್ನ ಪ್ರತಿ ಹಳ್ಳಿಗೆ ಹೋಗ್ಬೇಕು ಅಂತ ಹೇಳಿ ನಮ್ಮ ರಾಜ್ಯ ತಂಡದಿಂದ ಮಾನ್ಯ ರಾಜ್ಯ ಅಧ್ಯಕ್ಷರು, ಎಲ್ಲ ಶಾಸಕರು, ಎಲ್ಲ ಮಾಜಿ ಶಾಸಕರು ಎಲ್ಲರಿಗೂ ಹೇಳಿದ್ರು. ನಿಮ್ಮ ವಿಧಾನಸಭೆಯ ಕ್ಷೇತ್ರದಲ್ಲಿ ಪ್ರತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಪ್ರತಿ ಗ್ರಾಮದಲ್ಲಿ ನೀವು ಇದನ್ನ ತಿಳಿಸಬೇಕು ಅನ್ನೋದನ್ನ, ಆ ಕೆಲಸವನ್ನ ಚಾಚು ತಪ್ಪದೆ ಮಾಡಿರ್ತಕ್ಕಂಥ ಇಡೀ ರಾಷ್ಟ್ರದಲ್ಲಿ ಯಾರು ಒಬ್ಬ ಮಾಜಿ ಶಾಸಕರು ಇದ್ದಾರೆ ಅಂದ್ರೆ ಅದು ರೇಣುಕಾ ಸ್ವಾಮಿ ಅವರು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳುತ್ತೆ. ನಾವು ರಾಷ್ಟ್ರದ ಸಭೆಯಲ್ಲಿ ಭಾಗವಹಿಸ್ತೀವಿ. ಆ ಸಭೆಯಲ್ಲಿ ಯಾವ ಶಾಸಕರು ಕೂಡ ಯಾರು ಕೂಡ ಈ ರೀತಿಯ 200 ಹಳ್ಳಿಗಳಿಗೆ ಹೋಗಿ ಈ ಜಾಗೃತಿ ಮಾಡೋ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರ ಯೋಜನೆಗೆ ತಕ್ಕನಾಗಿ ಥಿಂಕ್ ಗ್ಲೋಬಲಿ ಆಕ್ಟ್ ಲೋಕಲಿ ಅಂತ ಹೇಳ್ಬಿಟ್ಟಿದೆ. ಪ್ರಾಪಂಚಿಕವಾಗಿ ಚಿಂತಿಸು, ಸ್ಥಳೀಯವಾಗಿ ವರ್ತಿಸು. ನರೇಂದ್ರ ಮೋದಿ ಅವರ ಕಲ್ಪನೆಯನ್ನ ಗ್ರಾಮಾಂತರದಲ್ಲಿ ನಮ್ಮ ಎಲ್ಲ ಕೃಷಿ ಕಾರ್ಮಿಕರಿಗೆ ತಲುಪಿಸುವಂತ ಕೆಲಸ ಮಾಡಿದಂತ ರೇಣುಕಾ ಸ್ವಾಮಿ ಅವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೇನೆ. ಮಾನ್ಯ ರೇಣುಕಾ ಸ್ವಾಮಿ ಅವರೇ, ಇವರೆಲ್ಲರ ಆಶೀರ್ವಾದ ನಿಮಗಿದೆ. ಮುಂದಿನ ವಿಧಾನಸಭೆಯಲ್ಲಿ ಖಂಡಿತ ನಾವು ವಿಜಯಶಾಲಿ ಆಗ್ತೀರಿ. ಮುಂದಿನ ಸಚಿವರಾಗ್ತೀರಿ. ಅವರೆಲ್ಲರ ಆಶೀರ್ವಾದ ನಿಮಗೆ ಸಿಕ್ಕಿದೆ. ಇಂಥ ಒಳ್ಳೆ ಜ್ಞಾನ ಕೊಡುವಂತ ಕೆಲಸ ಮಾಡಿದ್ದಾರೆ. ಏನೋ ಕರೆದು ಚಿತ್ರಾನ್ನ ಕೊಟ್ಬಿಟ್ಟು ನಮ್ಮ ಜೊತೆಗೆ 4 ಹೆಜ್ಜೆ ಹಾಕೋನ್ನೋ ಕೆಲಸ ಮಾಡಲಿಲ್ಲ. ಬದಲಾಗಿ ವಿಬಿಜಿ ರಾಮ್ಜಿ ಅಂದ್ರೆ ಏನು, ಅದ್ರಾಗ ನಮ್ಗೆ ಎಷ್ಟು ಲಾಭ ಇದೆ ಅನ್ನೋದನ್ನ ಜನಕ್ಕೆ ತಿಳಿಸುವಂತ ಒಂದು ಮಹತ್ ಕಾರ್ಯ ಮಾಡಿರ್ತಕ್ಕಂಥ ರೇಣುಕಾ ಸ್ವಾಮಿ ಅವರಿಗೆ ರಾಜ್ಯ ಬಿಜೆಪಿ ಕಡೆಯಿಂದ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.